ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಲ್ಲಾಂದರೆ ಭಾರಿ ಭಾರಿ ಚರ್ಚೆ ಆಗೋದು ಅನ್ನೋದು ಪ್ರಶ್ನೆ ಬರೋಂಗಿಲ್ಲ. ಯಾಕಂದರೆ ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ, DCM ಇದ್ದಾರೆ. ಸೊ ಭೇಟಿ ಇಂದು ಕೂಡ ನಮ್ಮ ಮನೇಲಿ ಇಲ್ಲಿ ಆಗಿದ್ವಿ, ಬೇರೆ ಕಡೆ KPCCಲಿ ಆಗ್ತಾ ಇರ್ತಾವೆ. ಅವ್ರ ಮನೆಗೆ ಕೂಡ ನಾನು ಸುಮಾರು ಸಾರಿ ಹೋಗಿದ್ದೀನಿ. ಭೇಟಿ ನಮಗೇನು ಇದರಲ್ಲಿ ಅಂಥದ್ದು ವಿಶೇಷ ಏನೋ ಅನ್ನಿಸ್ತಾ ಇಲ್ಲ. ಸ್ವಾಭಾವಿಕವಾಗಿ ಭೇಟಿಯಾಗಿರೋಂಥ ಒಂದು ಭೇಟಿ ಚರ್ಚೆ ಅಷ್ಟೇ ಇದು. ಭೇಟಿಯಾಗಿರೋದು ವಿಶೇಷ ಅಲ್ಲದಿದ್ರು ಈ ಸಂದರ್ಭದಲ್ಲಿ ಭೇಟಿಯಾಗಿರೋದು ಮತ್ತು ಅವ್ರು ಕೊಟ್ಟ ಸಂದೇಶ ಕುತೂಹಲಕರ. ಏನು ಸರ್ ವಿಶೇಷ ಸಂದೇಶ? ಏನಿಲ್ಲ, ಪಾರ್ಟಿ ಗಟ್ಟಿಯಾಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕು, ಅದೇ ಸಂದೇಶ ರೀ. ಎಲ್ಲ ಗಟ್ಟಿಯಾಗಿರಬೇಕು. 28ರ ಚುನಾವಣೆಯಲ್ಲಿ ನಾವೆಲ್ಲ ಮತ್ತೆ ಅಧಿಕಾರಕ್ಕೆ ತರಬೇಕು ಎಲ್ಲರೂ ಕೂಡ ಅನ್ನೋದು ಅವರ ಚರ್ಚೆಯ ಮುಖ್ಯ ವಿಷಯ ರೀ ಅಧ್ಯಕ್ಷರದು. ಯಾವುದ್ರೆ ಅಲ್ಲ, ಸಹಕಾರ ಕೇಳುವಂಥ ಪ್ರಶ್ನೆ ಈಗ ಉದ್ಭವಿಸಲ್ಲ. ಈಗ ಅಂಥ ಸನ್ನಿವೇಶ ಸಂದರ್ಭ ಏನೂ ಬಂದಿಲ್ಲ. ಅವರು ಕೂಡ ಏನು ಕೇಳಿಲ್ಲ, ನಾವು ಹೇಳುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ರೀ. ಎಲ್ಲ ಅಂತಲ್ಲಿ ನಮ್ಮ ಪಕ್ಷ ಗಟ್ಟಿಯಾಗಿರ್ಬೇಕು ಅನ್ನೋದು ಅವ್ರದ್ದು ನಿಲುವು ಅದಾಗೈತಿ, ನಮ್ಮದು ಅದಾಗೈತಿ, ಎಲ್ಲರ ನಿಲುವು ಅದ ಇದೆ. 28ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದು ಎಲ್ಲರೂ ಅಭಿಪ್ರಾಯ ಇದೆ ರೀ. ಸಿಎಂ ಜೊತೆಗೆ ಗುರುಸ್ಕೊಂಡಿರೋಂಥ ಎಲ್ಲ ಶಾಸಕರು ಸಚಿವರ ಜೊತೆಗೂ ಕೂಡ ಮಾತಾಡ್ತಾ ಇದ್ದಾರೆ. ಜಾರಕಿಹೊಳಿ ಕೂಡ ಭೇಟಿಯಾಗಿದ್ದಾರೆ. ಹೈಕಮಾಂಡ್ ಏನಾದ್ರು ಕ್ಲಿಯರ್ ಸೂಚನೆ ಏನಾದ್ರು ಇದೆಯಾ ಅವ್ರಿಗೆ? ಆ ಕಾರಣಕ್ಕಾಗಿ ಏನಾದ್ರು ಭೇಟಿ ಆಗ್ತಾ ಇಲ್ಲ ನೋಡಿ, ಅದಂತೂ ನಾವು ನಮ್ಗೆ ಹೇಳಿದ್ದೀವಿ, ಸಾಕಷ್ಟು ಸಾರಿ ಹೇಳಿದ್ದೀವಿ. ಆ ವಿಷಯ ಬಗ್ಗೆ ನಾವು ನಿರ್ಣಯ ತಗೊಳ್ಳೋದ್ರ ಹಂತದಲ್ಲಿ ಇಲ್ಲ. ಈಗ ಭೇಟಿಯಾಗಿದ್ದಾರೆ, ಅದನ್ನು ಅಷ್ಟು ನಿಮಗೆ ನಾವು ಹೇಳ್ಬೋದು. ಹೊರತಾಗಿ ಅದು ಯಾಕೋ ಏನಂತ ಅದನ್ನು ನಾವು ವ್ಯಾಖ್ಯಾನ ಮಾಡಲಿಕ್ಕೆ ಆಗೋಲ್ಲ. ಯಾಕೆ ನಮಗೂ ಗೊತ್ತಿರೋದು ಅಷ್ಟೇ ವಿಷಯ. ನಮಗೆ ಭೇಟಿಯಾಗಿದ್ದು ಪಕ್ಷದ ಬಗ್ಗೆ, ಸಂಘಟನೆ ಬಗ್ಗೆ, ಮುಂದೆ ಬರುವಂಥ ಚುನಾವಣೆ ಬಗ್ಗೆ ಸುಮಾರು ವಿಷಯ ಚರ್ಚೆ ಆಗಿದೆ. ಸೊ ಅಷ್ಟು ಮಾತ್ರ ನಿನ್ನೆ ನಾವು ಚರ್ಚೆ ಮಾಡುವಂಥ ಪ್ರಯತ್ನ ಮಾಡಿದ್ದೇವೆ. ಖಂಡಿತ ಅದು ಇದು ನಿಜ. ಅದನ್ನೆಲ್ಲ ನೋಡ್ಲಿಕ್ಕೆ ಹೈಕಮಾಂಡ್ ಇದೆಯಲ್ಲ, ಅವ್ರು ಮಾಡ್ತಾರೆ. ಅಳದು ತೂಗಿ ಅವ್ರು ನಿರ್ಧಾರ ಮಾಡ್ತಾರೆ. ಅದರಲ್ಲಿ ನಮ್ಮ ಪಾತ್ರ ಏನೂ ಇರೋಲ್ಲ. ಮಾಡೋರೆಲ್ಲ ಅವ್ರು ಇರ್ತಾರೆ. ಆ ಪಾರ್ಟಿ ಏನು ಹೇಳುತ್ತೆ ಅದನ್ನು ಕೇಳುವಂಥ ಪ್ರಯತ್ನ ನಾವು ಅಷ್ಟೇ ಮಾಡೋದು, ಪಾಲನೆ ಮಾಡೋರು ಅಷ್ಟೇ. ಈ ಬೆಳವಣಿಗೆಗಳ ನಡುವೆ ನಿಮ್ಮ ಮತ್ತು DK ಶಿವಕುಮಾರ್ ಅವರ ಭೇಟಿ ಇನ್ನೊಂದು ರೀತಿ ಚರ್ಚೆಗಳಾಗ್ತದೆ. ಇಲ್ಲ, ಚರ್ಚೆ ಮಾಡೋದೇನು, ಅದು ಬೇರೆ ಪಕ್ಷದವ್ರು ಆಗಿದ್ರೆ ಅದು ಏನು ಭಾಳ ಮಹತ್ವ ಸಿಗ್ತಿತ್ತು. ನಮ್ಮ ಪಕ್ಷದವ್ರು ಅವರು BJPನೋ JDSನೋ ಇನ್ಯಾರನ್ನೋ ಭೇಟಿ ಆದರೆ ಅದು ಚರ್ಚೆ ಆಗ್ಬೋದಿತ್ತು. ನಮ್ಮ ಪಕ್ಷ ಅಧ್ಯಕ್ಷ ನಮ್ಮ DCM ಭೇಟಿ ಆಗೋದ್ರಲ್ಲಿ ಅಂಥ ಮಹತ್ವ ಪಡೆಯುವಂಥ ಏನು ವಿಷಯ ಇಲ್ಲ ಅಂತ ನನ್ನ ಭಾವನೆ. ಈಗ ಸುಮಾರು ಜನ ಎಲ್ಲರೂ ಭೇಟಿಯಾಗಿದ್ದಾರೆ. ಈಗ ಮತ್ತೆ ಈಗ ಎಲ್ಲರನ್ನೂ ಭೇಟಿಯಾಗಿದ್ದಾರೆ ಅವರು. ಮುಂದೆ ಅದಕ್ಕೆ ಎಲ್ಲ ಸಚಿವರನ್ನ, ಎಲ್ಲ ಲೀಡರನ್ನ ಭೇಟಿಯಾಗಿದ್ದಾರೆ ಅವರು. ಭೇಟಿಯಾಗಿಲ್ಲತ್ತೇನಿಲ್ಲ. ಕೊನೆಯದಾವು ಬಹುಶಃ ನಾ ಇರಬೇಕಷ್ಟೇ. ಅದನ್ನೇ ನಿಮ್ಗೆ ಈಗ ಸಿಕ್ಕಿದೆ. ಕೊನೆಯದಾವು ನಾನಿದ್ದೀನಿ. ಎಲ್ಲರಿಗೂ ಭೇಟಿಯಾಗಿದ್ದಾರೆ ಅವರು. ತಡೆಗೋಡೆ ಅಂತ ಇಲ್ಲವೇ ಇಲ್ಲ, ನಾವು ಹೇಳಿದ್ದೀವಿ. ತಡೆಗೋಡೆ ಇಲ್ಲವೇ ಇಲ್ಲ. ಹೈಕಮಾಂಡ್ ಆದೇಶ ಅಂತಿಮ ಮತ್ತು ಎಲ್ಲರೂ ಹೇಳ್ತಿದ್ದಾರೆ, ನಾನು ಅದನ್ನೇ ಹೇಳ್ತೀನಿ. ಮತ್ತು ಅವ್ರು ನಮ್ಮ ಪಕ್ಷದವ್ರು ಭೇಟಿಯಾಗಿದ್ದೀವಿ. ಮತ್ತು ಅವ್ರಿಗೆ ಎಲ್ಲ ಸಚಿವರು ಎಲ್ಲರೂ ಭೇಟಿಯಾಗಿದ್ದಾರೆ. ಯಾರು ಭೇಟಿಯಾಗಿ ನನ್ನ ಸೋರ್ಸಸ್ ಪ್ರಕಾರ ಎಲ್ಲ ಸೀನಿಯರ್ಸ್ ಇರ್ಬೋದು, ಕೆಲವೊಂದು ಬಿಟ್ಟರೆ ಎಲ್ಲರೂ ಭೇಟಿಯಾಗಿದ್ದಾರೆ. ಸೊ ಅದರಲ್ಲಿ ನಾನು ಒಬ್ಬನು ಭೇಟಿಯಾಗಿರ್ಬೋದು ಕೊನೆಯದಾಗಿ. ಇಲ್ಲ, ಇಲ್ಲ, ಪಕ್ಷ ಒಂದೇ ಇದೆ, ಬರಲೇಬೇಕು. ನಾವು ಅಲ್ಲಿ ಹೋಗ್ತೀವಿ, ನಮ್ಮ ಕಡೆ ಅವ್ರು ಬರ್ತಾರೆ. ಅದೇನು ವಿಶೇಷ ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ. ಸೊ ಅವರು ಅವಶ್ಯಕದಾಗ ಇಲ್ಲಿ ಬಂದು ಹೋಗಿದ್ದಾರೆ ಸಾಕಷ್ಟು ಸಾರಿ. DK ಸುರೇಶ್ ಅವರು ಬಂದಿದ್ದಾರೆ, ನಾವು ಅವ್ರ ಮನೆಗೆ ಹೋಗಿದ್ದೀವಿ. ಸೊ ಸಾಕಷ್ಟು ಸಾರಿ ಹೋಗಿದ್ದೀವಿ, ಹೋಗಿಲ್ಲ ಅಂತೇನಿಲ್ಲ. ಅಭಿಪ್ರಾಯವನ್ನು ಪಡಿತಾ ಇದ್ದಾರೆ ಹೈಕಮಾಂಡ್ ಅವರು. ನಮ್ಮ ರಾಜ್ಯದ ಕೆಲ ನಾಯಕರುಗಳ ಜೊತೆಗೆ ಈ ಬೆಳವಣಿಗೆಗಳು ತಮ್ಮಿಂದ ಏನಾದರೂ ಇಲ್ಲ, ನಮಗೆ ಯಾರು ಅಲ್ಲಿ ಬರ್ಲಿಕ್ಕೆ ಕೇಳಿಲ್ಲ. ನಮ್ಮ ಮಾಹಿತಿ ಕೂಡ ಯಾರು ಕೇಳುವಂಥ ಪ್ರಯತ್ನ ಕೂಡ ಮಾಡಿಲ್ಲ. 5-6 ಜನರ ನಡುವೆ
ಪವರ್ ಶೇರಿಂಗ್ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ನಿನ್ನೆ ರಿವೀಲ್ ಮಾಡಿದ್ರು. ದಿನ ಮೌನವಾಗಿದ್ರು, ಅಂಥದ್ದೇನಿಲ್ಲ ಅಂತ. ಬಟ್ ಈಗ ಸಡನ್ ಆಗಿ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರವನ್ನು ಯಾಕೆ ಮಾತನಾಡಬೇಕು? ನೋಡಿ, ಅವ್ರಿಗೂ ಆಸೆ ಇದ್ದೇ ಇರೋದು ಆಗಬೇಕಂತ, ಸಿ ಎಮ್ ಆಗಲಿಕ್ಕೆ. ಅವ್ರೇನಾರ ಅದನ್ನು ಕೇಳಿರ್ಬೋದು. ಅವರು ಸಿ ಎಮ್ ಕ್ಲೇಮ್ ಮಾಡಿದ್ರು, ಡೇ ಒನ್ನಿಂದ ಅವರು ಕ್ಲೇಮ್ ಮಾಡಿದ್ದಾರೆ, ಮಾಡಿಲ್ಲ ಅಂತೇನಿಲ್ಲ. ಆದರೆ ಹೈಕಮಾಂಡು ಸಿದ್ದರಾಮಯ್ಯಗೆ ಅವಕಾಶ ಕೊಟ್ಟಿದೆ. ಇವು ಕೂಡ ನಿರ್ಧಾರ ಅವರೇ ಮಾಡಬೇಕು. ಇವತ್ತು ಸಿ ಎಮ್ ಅವರು ಕೂಡ ಅಪೀಲ್ ಮಾಡಿದ್ದಾರೆ, ಹೈಕಮಾಂಡ್ ಅವರು ಬೇಗ ಇತ್ಯರ್ಥ ಮಾಡಬೇಕಂತ. ಸೊ ಸ್ವಂತ ಸಿ ಎಮ್ ಅವರು ಹೇಳಿದಾಗ ಅದ್ರ ಬಗ್ಗೆ ಈಗ ವರಿಷ್ಠರು ಗಮನ ಹರಿಸ್ಬೇಕು. ಈಗ ಸರ್ 2.5 ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು ಕೂಡ ಈಗ ಶಾಸಕರ ಅಭಿಪ್ರಾಯ ಮುಖ್ಯ ಅಲ್ವಾ ಸರ್? ಶಾಸಕರ ಅಭಿಪ್ರಾಯ ಇಲ್ಲದೇ ಹೈಕಮಾಂಡ್ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡ್ರೆ ಅದಕ್ಕೆಲ್ಲ ಸಮ್ಮತಿ ಇದೆಯಾ ಎಲ್ಲ ಶಾಸಕರು? ಇನ್ನೂ ನಮ್ಮ ಪಾರ್ಟಿ ಹಂತಲ್ಲಿ ಚರ್ಚೆ ಇಲ್ಲ, ಯಾವುದೂ ಅದು ಆ ರೀತಿ ಬದಲಾವಣೆ ಚರ್ಚೆ ಇಲ್ಲೇ ಇಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಬಂದೇ ಇಲ್ಲ, ಅದು ಎಲ್ಲಿಯೂ ಕೂಡ ಚರ್ಚೆ ಇಲ್ಲ ನಮ್ಮ ಪಕ್ಷದಲ್ಲಿ. ಸರ್, ಎಲ್ಲರೂ ಖರ್ಗೆ ಅವ್ರನ್ನ ಭೇಟಿ ಮಾಡೋ ಸಂದರ್ಭದಲ್ಲಿ ಈ ರಾಜಕೀಯ ಗೊಂದಲಗಳನ್ನ ಆದಷ್ಟು ಬೇಗ ಬಗೆಹರಿಸಿ ಸರ್ಕಾರ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಎಲ್ಲರೂ ಮನವಿ ಮಾಡಿದ್ದಾರೆ. ತಾವು ಅವ್ರನ್ನೇನು ಭೇಟಿ ಮಾಡಿಲ್ಲ, ತಾವೇನು ಭೇಟಿ ಮಾಡ್ತೀರಾ ಅಂತ ಇವತ್ತೇನು ಬೆಂಗಳೂರು ಬರ್ತಾ ಇದ್ದಾರೆ ಅವರು, ತಾವು ಭೇಟಿ ಮಾಡ್ತೀರಾ? ನೋಡೋಣ, ಟೈಮ್ ತೊಗೋತೀನಿ, ಟೈಮ್ ಸಿಕ್ಕರೆ ನಾನು ಭೇಟಿಯಾಗಿ ಹೇಳ್ತೀನಿ. ಸೊ ಅವ್ನು ಭೇಟಿ ಆಗಲಿಕ್ಕೆ ಏನು ಸಮಸ್ಯೆ ಇಲ್ಲ, ಭೇಟಿ ಆಗ್ತೀವಿ, ಅವ್ರ ಅಭಿಪ್ರಾಯ ತೊಗೊಳ್ತೀವಿ, ನಮ್ಮ ಅಭಿಪ್ರಾಯವರು ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಬದಲಾವಣೆ ಬಗ್ಗೆ ಹೈಕಮಾಂಡ್ ಹೇಳಿದ್ರೆ ಸರ್, ಹೈಕಮಾಂಡ್ ಹೌದು ಆಗ್ಬೇಕು ಅಥವಾ ಆಗುತ್ತೆ ಆ ಥರ ಹೇಳಿದ್ರೆ ವಿರೋಧಗಳಿದಾವ ಸರ್? ಅದು ಪಾರ್ಟಿ ಕೆಲಸ, ಅದನ್ನ ಅವ್ರು ನೋಡೋದು ವಿರೋಧ ಇದೆಯಾ ಪರವಾಗಿದೆಯಾ ಅದನ್ನು ನೋಡೋಂಥ ಪ್ರಯತ್ನ ಪಕ್ಷ ಮಾಡಬೇಕಾಗುತ್ತೆ. ನಾವು ಇಂಡಿವಿಜುವಲ್ ಹೇಳಿಕ್ಕಾಗಲ್ಲ, ಪಕ್ಷ ನೋಡಬೇಕಾದ್ರೆ ಪಕ್ಷ ಅಸೆಸ್ಮೆಂಟ್ ಮಾಡಬೇಕು. ಸರ್, ನಿಮ್ಮ ಮತ್ತೆ ಡಿ ಸಿ ಅವರು ಭೇಟಿಗೆ ಸಂಬಂಧಪಟ್ಟಾಗಿ ಕಾಂಗ್ರೆಸ್ನಲ್ಲಿ ಬದಲಾವಣೆ ಪರ್ವ ಏನಾದರೂ ಆಗಿದೆ, ಶುರು ಆಗಿದೆ ಅಂತ ಮಾತಾಡಿದ್ದಾರೆ. ಬದಲಾವಣೆ ಪರ್ವ ಏನಿಲ್ಲ, ಬದಲಾವಣೆ ಇಲ್ಲ. ಡಿ ಕೆ ಶಿವಕುಮಾರ್ ಸಹಜವಾಗಿ ಎಲ್ಲರಿಗೂ ಭೇಟಿಯಾಗಿದ್ದಾರೆ. ಕೆಲವು ಕಡೆ ಅವ್ರ ಮನೆಗೆ ಕರ್ಸ್ಕೊಂಡು ಭೇಟಿಯಾಗಿದ್ದಾರೆ, ಕೆಲವು ಕಡೆ ಹೊರಗಡೆ ಭೇಟಿಯಾಗಿದ್ದಾರೆ. ಅಂಥ ಭೇಟಿ ನಮ್ಮದು ಒಂದು ಕೂಡ ಅಷ್ಟೇ ಭೇಟಿ. ಸೊ ಇದರಿಂದ ನಮ್ಮ ಭೇಟಿಯಿಂದ ಭಾಳಷ್ಟು ಏನೋ ಆಗ್ತಿತ್ತು ಅನ್ನೋದೇನೋ ಊಹೆ ಮಾಡಲಿಕ್ಕಾಗಲ್ಲ. ಕಾಂಗ್ರೆಸ್ನಲ್ಲಿ ಇದು ಸಂಚಲನಕ್ಕೆ ಕಾರಣ ಆಗಿದೆ ಅಂತ ಪ್ರಮುಖವಾಗಿ ನೀವು ಹಿಂದಿನಿಂದಲೂ ಹೇಳ್ತಾ ಇದ್ದೀರಿ. ಸಿದ್ದರಾಮಯ್ಯ ವಿಚಾರವಾಗಿ ಕೂಡ ಸ್ಪಷ್ಟ ನಿಲುವನ್ನು ಇದೆ, ಬೇರೆ ಬೇರೆ ವಿಚಾರಗಳು ಸ್ಪಷ್ಟ ನಿಲುವನ್ನು ತೋರಿಸ್ತಾ ಇದೆ. ಈಗ ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಸಂಬಂಧಪಟ್ಟಾಗ ಈಗ ಭೇಟಿಯದಷ್ಟೇ, ಅದರಲ್ಲೇನು ನಮ್ಮ ವಿಚಾರಗಳಲ್ಲಿ ಏನು ಬದಲಾವಣೆ ಆಗೋಲ್ಲ, ಹಾಗೆ ಇರ್ತದೆ. ಸೊ ಭೇಟಿ ಆಗಲಿಕ್ಕೆ ಒಂದು ಹೇಳಿದಲ್ಲ, ಒಂದೇ ಪಕ್ಷದಲ್ಲಿದ್ದಾರೆ, ಸಾಕಷ್ಟು ವಿಷಯಗಳ ಚರ್ಚೆಯಲ್ಲಿದೆ. ಅದು ಡೆವಲಪ್ಮೆಂಟ್ ಇರ್ಬೋದು, ಮುಂದಿನ ಚುನಾವಣೆ ಬಗ್ಗೆ ಇರ್ಬೋದು, ಚರ್ಚೆ ಆಗ್ತಾರೆ. ಪರಮೇಶ್ವರ್ ಅವರು ಸೀನಿಯಾರಿಟಿ ಕ್ಲೇಮ್ ಮಾಡಿದ್ದಾರೆ. 2013 ನಾನು 8 ವರ್ಷ ಅಧ್ಯಕ್ಷನಾಗಿದ್ದೆ, ನನ್ನ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿತ್ತು, ಹಾಗಾಗಿ ನಾನು ಕೂಡ ಸಿಎಂ ಆಕಾಂಕ್ಷಿ ಅನ್ನೋ ಮಾತನ್ನು ಹೇಳಿದರು. ಕ್ಲೇಮ್ ಮಾಡಿದ್ದಾರೆ, ಅವರು ಮಾಡಿದ್ದಾರೆ ಸರ್. ಅವರು ಹೇಳಿದ್ದಾರೆ 8 ವರ್ಷ ಅವರು ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ. ಅವರು ಕೂಡ ಕ್ಲೇಮ್ ಮಾಡಿದ್ರೆ ತಪ್ಪಿಲ್ಲ ಅಂತ ಮೊನ್ನೆ ಬೆಳಗಾವಿಯಲ್ಲಿ ಕೂಡ ನಾವು ಹೇಳಿದ್ದೀವಿ. ಸೊ ಈಗ ಅವ್ರು ಅಂತ ಹೇಳ್ತೀವಿ, ಅವರು ಸೀನಿಯರಿಟಿ ಇದೆ, ತಪ್ಪೇನಾದರೂ ಅಂತಿಮವಾಗಿ ಯಾರು ಮಾಡೋರು ಫೈನಲ್ ಡೆಲ್ಲಿಯಲ್ಲಿ ಮಾಡ್ತಾರೆ. ನಮ್ದು ಏನಿದ್ರೆ ಕ್ಲೇಮ್ ಅಷ್ಟೇ. ಮೂರನೇ ಆಪ್ಷನ್ ಏನಾದ್ರು ನೋಡ್ತಾ ಇದ್ದಾರೆ? ಯಾಕಂದ್ರೆ ಕೆಲ ಸಚಿವರದ್ದು ಅದೇ ಅಭಿಪ್ರಾಯ ಇದೆ. ಶಿವರಾಮ್ ಪಾಟೀಲ್ ಖರ್ಗೆ ಅವರು ಬಂದರೆ ನಮಗೆ ಇಲ್ಲ, ಈಗ ಸಾಕು, ನಮ್ಮ ಅಧ್ಯಕ್ಷದ ಸೀಮಿತವಾಗಿ ಅಷ್ಟೇ ಮಾತಾಡೋಣ. ಮತ್ತು ಈಗ ಎಲ್ಲಿ ಅಲ್ಲಿ ಸುತ್ತಾಗಿ ದಿಲ್ಲಿ ಸುತ್ತಾಗಿ ಮತ್ತು ಕಾಶ್ಮೀರ ಸುತ್ತಾಗಿ ಇಲ್ಲಿ ಬರಬೇಡ. ಆಪ್ಷನ್ಗಳ ಬಗ್ಗೆ ಏನಾಗುತ್ತೆ ಅಂದ್ರೆ ಆಯ್ಕೆಗಳು ಕೊಡ್ತಾರೆ. ಈಗ ಪಕ್ಷದ ವರಿಷ್ಠ ಏನಾದ್ರು ಇವ್ರು ಬೇಡ ಅಂತಂದ್ರೆ ಮೂರನೇ ಆಪ್ಷನ್ ಏನಾದ್ರು ಇದ್ರೆ ಅದ್ರಲ್ಲಿ ನೀವಾಗಿರ್ಬೋದಾ, ಪರಮೇಶ್ವರ್ ಆಗಿರ್ಬೋದಾ, ಅಥವಾ ಖರ್ಗೆ ಆಗಿರ್ಬೋದಾ ಅಂತ ಅನ್ನೋದು ಕುತೂಹಲ ಜನರು ಸಹ ಕರೆಕ್ಟ್. ಅದಿಲ್ಲ, ಕಾರ್ಯಕರ್ತರು ಇದೆ, ನಮಗೂ ಇದೆ. ಅಂಥ ಸನ್ನಿವೇಶ ಬಂದಿಲ್ಲ ಅಂತಂದ್ರೆ ಹೇಳಿದ್ರು. ನಾವು ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಬಂದೇ ಇಲ್ಲ. ಈಗ ಬರ್ದೆ ಹಂಗೆ ಸುಮ್ಮ ಕೋರ್ಟ್ ಹೊಲಿಸೋದು ಕೂತು ನಾವು ಯಾವಾಗ ಇರ್ತಾರೆ ಗವರ್ನರ್ ಅಂದರೆ ಏನು ಮಾಡೋದು? ಕೋರ್ಟು ಕಳಿಲಿಕ್ಕಾಗಲ್ಲ, ಹಾಕ್ಲಿಕ್ಕಾಗಲ್ಲ, ಹಂಗಾಗಿದೆ. ಸರ್, ಹಾಗಾದ್ರೆ ನಿಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ವಾ ಸರ್? ನಾವು ಪಕ್ಷದ ಜೊತೆ ಇದ್ದೀವಿ, ಪಕ್ಷ ಫಸ್ಟು, ಪಕ್ಷದ ಜೊತೆ ಇರ್ತೀವಿ, ಪಕ್ಷದ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರ್ತೀವಿ. ಸೊ ಯಾರು ಯಾವ ಜವಾಬ್ದಾರಿ ಕೊಡ್ತಾರೋ ಅದನ್ನು ನಾವು ಇಂದು ಕೂಡ ನಿಭಾಯಿಸಿದ್ವಿ, ಇವತ್ತು ಕೂಡ ನಿಭಾಯಿಸ್ತೀವಿ. ಸರ್, ಮೊದಲಿಂದಲೂ ಕೂಡ ಸಿಎಂ ಅವರ ಜೊತೆಲೇ ಗುರುತಿಸ್ಕೊಂಡು ಬಂದಿದ್ದೀವಿ. ಈ ಕ್ಷಣಕ್ಕೂ ಕೂಡ ನೀವು ಸಿದ್ದರಾಮಯ್ಯ ಅವ್ರ ಜೊತೆಗೆ ಇರ್ತೀವಿ ಅನ್ನುವಂಥ ಪಕ್ಷದ ಜೊತೆ ಒಳಗಡೆ ಲೀಡರ್ಶಿಪ್ ಇದ್ದೇ ಇರ್ತದೆ ರೀ. ಯಾವುದೇ ಪಕ್ಷದಲ್ಲಿ ಲೀಡರ್ನನ್ನು ಗುರುತಿಸ್ಕೊಂಡಿರ್ತಾರೆ, ಹಂಗೆ ಕೂಡ ನಾವು ಸಿದ್ದರಾಮಯ್ಯ ಗುರುತಿಸ್ಕೊಂಡಿದ್ದೀವಿ.
ಅದು ಹಿಂದೂ ಇದ್ದೇ ಇರ್ತದೆ, ಇವತ್ತು ಕೂಡ ಅದು ಇದ್ದೇ ಇರ್ತದೆ, ಅದರಲ್ಲೇನು ಬದಲಾವಣೆ ಇರೋಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ನಿಮಗೂ ಕೂಡ ಕೋಪ ಇದೆ ಸರ್, ಹಿಂದೆ ಬೆಳಗಾವಿ ವಿಚಾರದಲ್ಲೆಲ್ಲ ಹಸ್ತಕ್ಷೇಪ ಮಾಡ್ತಾ ಇರೋದಕ್ಕೆಲ್ಲ ಇಲ್ಲಿ ನಾವು ಹೇಳಿದ್ವಿ, ಸಾಕಷ್ಟು ಸಾರಿ ಹೇಳಿದ್ವಿ, ಯಾವುದೇ ಕೋಪ ಇಲ್ಲ. ಕೋಪ ಇದ್ದರೆ ನಾವು MLC ಒಳಗೆ ಮಾಡ್ತಿರಕ್ಕಿಲ್ಲ, DCC ಬ್ಯಾಂಕ್ದಾಗ ಮಾಡ್ತಿರಕ್ಕಿಲ್ಲ, ಕೋಪ ಯಾವುದೂ ಇಲ್ಲ. ಇದ್ರೂ ಟೆಂಪರರಿ ಅಂತ ಹೇಳಿದ್ವಿ. ನಾವು ಬಸ್ನಾಗ ನಾವು ಹಚ್ಚಿರ್ತೀವಿ, ನಾವು ಇಳಿಸ್ತೀವಿ, ಅವ್ರ ಬಸ್ನಾಗ ಅವ್ರು ಹಚ್ಕೋತಾರ ಅಂತ ನಡೀತಾರೆ, ಸಣ್ಣ ಪುಟ್ಟ ಅಂತ ಹೇಳಿದ್ವಿ. ಅದು ಉದಾಹರಣೆ ಹೇಳಿದ್ದೀನಿ ನಾನು. ಅಲ್ಲೇನಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಅಂಥದ್ದು ಏನು ಇಲ್ಲವೇ ಇಲ್ಲ. ಆಗ್ಬೋದು, ರಾಜ್ಯ ಆಗಿರ್ಬೋದು ಸರ್. ಏನೇ ಭಿನ್ನಾಭಿಪ್ರಾಯಗಳಿದ್ರು ಒಂದೇ ಪಕ್ಷದಲ್ಲಿ ಇದ್ದ ಮೇಲೆ ಹೊಂದಾಣಿಕೆ ಅನಿವಾರ್ಯ ಅದನ್ನು ನಾವು ಮಾಡಿ ತೋರಿಸಿದ್ದೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಚುನಾವಣೆಯಲ್ಲಿ ಪಕ್ಷದಲ್ಲಿರುವಂಥ ಚುನಾವಣೆಯಲ್ಲಿ ನಾವು ಸಾಬೀತು ಮಾಡಿದ್ದೀವಿ. ಪಕ್ಷದ ಪರವಾಗಿ ನಾವು ಕೆಲಸ ಮಾಡ್ಕೊಂಡು ಸಾಬೀತು ಈಗಾಗಲೇ ಮಾಡಿದ್ದೀವಿ. ಸೊ ಅದು ಮುಂದುವರಿತದೆ ಅಷ್ಟೇ. ಸರ್, ರಾಜಣ್ಣವ್ರು ಆಗಿರ್ಬೋದು, ರಾಯರೆಡ್ಡಿ ಆಗಿರ್ಬೋದು, ಇವೆಲ್ಲರೂ ಒಂದು ಮಾತು ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಇವರು ಕಾಂಗ್ರೆಸ್ಗೆ ಒಂದು ಮಾಸ್ ಫೇಸ್ ಇರೋಂಥದ್ದು, ಅವರು ಬದಲಾಯಿಸಿದ್ರೆ ಕಾಂಗ್ರೆಸ್ಗೆ ಒಂದಷ್ಟು ಡ್ಯಾಮೇಜ್ ಆಗ್ಬೋದು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಅಲ್ಲ, ಅವ್ರ ನೇತೃತ್ವ ಬೇಕಂತ ನಾವು ಕೂಡ ಹೇಳಿರಲ್ಲ. ಅವ್ರ ನಿವೃತ್ತಿ ಆದ ನಂತರ ಕೂಡ ಅವ್ರ ನೇತೃತ್ವ ಕಾಂಗ್ರೆಸ್ಗೆ ಅವಶ್ಯಕತೆ ಅಂತ ನಾವು ಹೇಳಿದ್ದೀವಿ. ಸುಮಾರು 1 ವರ್ಷದಿಂದ ಹೇಳಿದ್ದೀವಿ. ಈಗೂ ಅದನ್ನ ಕೆಲವ್ರು ಹೇಳ್ತಿದ್ದಾರೆ. ನಾವು ಕೂಡ ಅದನ್ನ ಹೇಳಿದ್ದೀವಿ. ಅವರ ಸೇವೆ, ಅವರ ಸಪೋರ್ಟ್ ಪಾರ್ಟಿಗೆ ಮುಂದೆ ಕೂಡ ಇರ್ತದೆ. ಇದನ್ನು ಕಂಟೆಸ್ಟ್ ಮಾಡಬೇಕು ಅಂತ ಹೇಳ್ತೀರಾ ಸರ್? ಅದನ್ನು ಅವ್ರಿಗೆ CM ಅವ್ರಿಗೆ ಕೇಳ್ಬೇಕು ನೀವು. ಅವ್ರು ಹೆಂಗೆ ಅವ್ರ ಡಿಸಿಷನ್ ತೊಗೋಬೇಕಲ್ಲ. ಕಾಂಟೆಸ್ಟ್ ಆಕ್ಟಿವ್ ಆಗಿರಬೇಕು ರಾಜಕೀಯದಲ್ಲಿ ಅಂತ. ಆ್ಯಕ್ಟಿವ್ ಆಗಿರ್ಬೇಕಂತ ಹೇಳಿದ್ದೀವಿ. ಅವ್ರು ಹೇಳಿದಾರಲ್ಲ ಮೊನ್ನೆ, ನಾ ಇನ್ನೊಂದು ಸಾರಿ ನೋಡ್ತೀನಿ ಅಂತ, ಕುಸ್ತಿ ಆಡ್ತಾ ಅಂತ ಹೇಳಿದ್ದಾರೆ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಅಂದ್ರೆ ಇಷ್ಟೆಲ್ಲ ಕುಸ್ತಿ ಆದ್ರೂ ಇನ್ನೂ ಕುಸ್ತಿ ಮಾಡ್ತೀವಿ ಅಂತ ಹೇಳಿ ನಿಜ ಗ್ರೇಟ್ ಸರ್. ಕುಸ್ತಿ ವಿಧಾನಸಭೆಗೆ ಆಡ್ತಾರ ಸರ್, ಲೋಕಸಭೆಗೆ ಆಡ್ತಾರ? ಅದನ್ನು ಅವ್ರನ್ನ ಒಂದು ಸಲ ಕೇಳಿ, ನೀವು ಕೇಳಿ, ಅದಕ್ಕೆ ಆಡ್ತೀರಾ, ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಕೇಳಿ.